ಕುಂಭರಾಶಿಗೆ ತುಂಬ ದರಿದ್ರವಾಗಿದೆ. ಯಾಕಂದರೆ ಇಲ್ಲೇನಾಗುತ್ತೆ, ಗುರು ದೃಷ್ಟಿ ರಾಶಿ ಮೇಲೆ ಬೀಳ್ತೈತೆ, ಬಚಾವಾಗ್ತಾ ಇದ್ದೀರಾ. ಆದರೆ ಇಲ್ಲೇನಾಗುತ್ತೆ, ರಾಶಿಲಿ ರಾಹು ಗ್ರಹ ಇದ್ದರೆ ತುಂಬ ಪಾಸಿಟಿವ್, ನಿಲ್ಲಿಸ್ತಿರೋ ನಿಧಿಯೆಲ್ಲ ಸಿಗುತ್ತೆ, ಅಕಸ್ಮಿತವಾಗಿ ದುಡ್ಡು ಸಿಗುತ್ತೆ. ಆದರೆ ಕುಟುಂಬ ಸ್ಥಾನದಲ್ಲಿ ಶನಿ ಗ್ರಹ ಇದ್ದಾನೆ. ಕುಟುಂಬದಲ್ಲಿ ಶನಿ ಇದ್ದರೆ ಏನಾಯ್ತು ಗೊತ್ತಾ, ಎಲ್ಲ ಬಂದು ಬರ್ಬತ್ತಾಗಬೇಕಾಗತ್ತೆ, ಎಲ್ಲ ಬಂದು ಕೂಡ ಬರ್ಬತ್ತಾಗಬೇಕಾಗತ್ತೆ. ದಿಢೀರ್ನ ಯೋಗ ಬರುತ್ತೆ, ದಿಢೀರ್ನೇ ಬರ್ಬತ್ತಾಗುತ್ತೆ. ಹೆಂಗೆ ಅಂದರೆ ರೋಡಲ್ಲಿ ಕಚಿಕ್ಕಂತ ಆಕ್ಸಿಡೆಂಟಾಗಿ ಸತ್ತೋಯ್ತಾರೆ ನೋಡಿ, ಹಂಗಾಗುತ್ತೆ 100%. ಲೈಫಲ್ಲಿ ಶನಿ ಎರಡನೇ ಮನೆಯಿದ್ದಾಗ ಶನಿ ಮೋಸ ಮಾಡ್ತಾನೆ. ಯಾಕಂದರೆ ಕುಂಭರಾಶಿಯವ್ರಿಗೆ ಬರಬಾರ್ದು ಕಷ್ಟಗಳು ಬರ್ತವೆ. ಈ ವಾರ ಪೂರ್ತಿ ನೀವು ತುಂಬ ಮೈಯೆಲ್ಲ ಕಣ್ಣಾಗಿರಬೇಕು. ಮತ್ತು ಅತಿ ಹೆಚ್ಚು ನಿಮ್ಮ ಲೈಫಲ್ಲಿ ಏನಾದ್ರು ಚಾಲೆಂಜಿಂಗು ಇನ್ನೊಂದು ಮತ್ತೊಂದು ಮಾಡೋಕ್ಕೆ ಹೋದರೆ ನಿಮಗೆ ಸಾಕಷ್ಟು ಸಂಕಟಗಳು, ನೋವುಗಳು, ದುಃಖಗಳು ಎಲ್ಲವನ್ನೂ ನೋಡ್ತೀರಾ. ಕುಂಭರಾಶಿಯವ್ರಿಗೆ ಸಿಕ್ಕಾಬಟ್ಟೆ ಪ್ರಾಬ್ಲಮ್. 100% ಹೇಳ್ತಾಯಿದ್ದೀನಿ, ನಂದು ಕುಂಭರಾಶಿನೇ, ನಾನೇನು ಮುಚ್ಚಿಟ್ಕೋತಾ ಇಲ್ಲ. 100% ನಂದು ಕುಂಭರಾಶಿ. ನಾನು ಕುಂಭರಾಶಿಲಿ ಹುಟ್ಟಿದ್ದೀನಿ. ನಾನು ಸ್ವತಃ ಕುಂಭರಾಶಿ ರೀ. ನಾನೇ ಓಪನ್ ಚಾಲೆಂಜ್ ಮಾಡಿ ಹೇಳ್ತಾಯಿದ್ದೀನಿ. ನನಗೆ ಅದು ತುರಿತಿತ್ತು ಅಂದರೆ ಬೇರೆಯವ್ರಿಗಿರಲ್ವಾ. ಕುಂಭರಾಶಿಯವ್ರಿಗೆ ಟೈಮ್ ಇಸ್ ಬ್ಯಾಡ್ ಟೈಮ್. ನಂದನ್ನು ಕೂಡ ನಾವು ಕೂಡ ಚಪ್ಪಲಿ ತಗೋ ಹೊಡ್ಕೋಬೇಕು. ನಮ್ಮ ಕರ್ಮನೂ ಬಿಡಲ್ಲ ಗ್ರಹಗಳು 12 ರಾಶಿ 27 ನಕ್ಷತ್ರ. ನಾವೇನೋ ನವರತ್ನಗಳು ಹಾಕಿದ್ದೀವಿ, ತುಂಬ ರಿಸಲ್ಟ್ ಬರೋ ಸ್ಟೋರ್ಗಳು ಹಾಕಿದ್ವಿ, ತುಂಬ ಪಾಸಿಟಿವ್ನ ಕೊಡ್ತಾಯಿದ್ದೀವಿ. 100% ವೆರಿ ಸಕ್ಸಸ್ಸನ್ನು ನೋಡಿದಿರಾ. 100% ಈ ನೋವಿಂದ ಕುಂಭರಾಶಿಯರಿಗೆ ಪ್ರಾಬ್ಲಮ್ ಇರುತ್ತೆ. ನೀವು ಎಷ್ಟು ಹುಷಾರಾಗಿರ್ತೀರೋ ಅಷ್ಟು ಒಳ್ಳೆಯದು. ಕುಂಭರಾಶಿಯರು ಅತಿ ಹೆಚ್ಚು ನವಗ್ರಹನ ಆರಾಧಿಸಬೇಕು. ಮತ್ತು ಕುಂಭರಾಶಿಯರು ಅತಿ ಹೆಚ್ಚು ರಿಚ್ ಆಗಬೇಕು ಅಂದರೆ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಬೇಕು. ತಿರುಪತಿನ ಎಷ್ಟು ದರ್ಶನ ಮಾಡ್ತೀರೋ ಅಷ್ಟು ಒಳ್ಳೆಯದು. ತಿರುಪತಿನ ದರ್ಶನವನ್ನು ನೀವು ಮಾಡಿದ್ರೆ ತುಂಬ ಪಾಸಿಟಿವ್ ಆಗ್ತೀರಾ. ತಿರುಪತಿನ ನೀವು ದರ್ಶನ ಮಾಡಿ ಒಂದಲ್ಲ ಒಂದು ಸಮಸ್ಯೆಯಿಂದ ನೀವು ಆಚೆ ಬರ್ತೀರಾ. ಯಾಕಂದರೆ ತಿರುಪತಿಗಿರುವಂಥ ಯೋಗ, ತಿರುಪತಿ ಇರುವಂಥ ಕುಂಭರಾಶಿಯರಿಗೆ ತಿರುಪತಿ ಒಲ್ದು ಬರುತ್ತೆ. ತಿರುಪತಿ ದರ್ಶನವನ್ನು ಮಿಸ್ ಮಾಡ್ದಲೇ ಮಾಡಿ. ಯಾಕಂದರೆ ತಿರುಪತಿಗೆ ಕುಂಭರಾಶಿಗೂ ಸಂಬಂಧಗಳಿದ್ದಾವೆ. ಅದು ನೀವು ಯಾರು ಶಿವನ ಭಕ್ತ ಆಗಲಿ, ವಿಷ್ಣು ಭಕ್ತ ಆಗಿರಲಿ, ಎಲ್ಲಮ್ಮನ ಭಕ್ತರಾಗಲಿ, ಅಣ್ಣಮ್ಮನ ಭಕ್ತರಾಗಿರಲಿ, ತಿರುಪತಿಗೆ ಹೋಗೋದನ್ನು ಮರಿಬೇಡಿ. ಕುಂಭರಾಶಿಯರು ಯಾರೆಲ್ಲ ಹುಟ್ಟಿರೋ ಕುಂಭರಾಶಿಯರು ತಿರುಪತಿಗೆ ಹೋಗಿ. ಮತ್ತು ಕುಂಭರಾಶಿಯರಿಗೆ ಡೈಮಂಡು, ಪಚ್ಚೆ, ಕನಕಪ್ಪು ಶರಾಗದಲ್ಲಿ ಇವಾಗ ಸದ್ಯದಲ್ಲಿ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಮೈಮೇಲೆ ಅತಿ ಹೆಚ್ಚು ಪಚ್ಚೆ ಇದ್ರೂ ಕೂಡ ಕಿರಿಕಾಗುತ್ತೆ, ಜಗಳ ಆಗುತ್ತೆ. ಆದರೆ ನಾವು ಕೂಡ ಕುಂಭರಾಶಿ ಆಗಿರೋದು ಹೇಳ್ತಿದ್ವಿ. ಕುಂಭರಾಶಿಯರು ಜನವರಿ 2ನೇ ತಾರೀಕುವರೆಗೂ ಖಂಡಿತ ಕೂಡ ಮನೆ ಮಶಾಣ ಆಗುತ್ತೆ. ಅದರಿಂದ ತುಂಬ ಕೇರ್ಫುಲ್ ಆಗಿರಿ. ಮತ್ತು ಯಾರು ಅಡಿಕ್ಟ್ ಆಗಿದ್ದರೆ ಖಂಡಿತ ಕೂಡ ಯಾರು ಕೆಟ್ಟ ಚಟಗಳು, ಕೆಟ್ಟ ಆಸೆಗಳು, ಕೆಟ್ಟ ಸೋಕಿಗಳಿಗೆ ಅಡಿಕ್ಟ್ ಆಗಿದ್ದರೆ ಮನೆಯಲ್ಲಿ ಸಾವು ಸಂಭವಿಸುತ್ತೆ. ಅದು ಸೂಸೈಡ್ ಆಗಿರ್ಬೋದು, ಹೊಡೆದಾಟ ಆಗಿರ್ಬೋದು, ಜಗಳಾಟ ಆಗಿರ್ಬೋದು, ಆಕ್ಸಿಡೆಂಟ್ ಆಗಿರ್ಬೋದು, ಏನು ಬೇಕಾದ್ರೂ ನಡೀತಿದೆ. ನಾವು ಕೂಡ ಕುಂಭರಾಶಿಲೇ ಹುಟ್ಟಿದ್ದೀವಿ. ನಾನು ಕುಂಭರಾಶಿಲಿ ಹುಟ್ಟೆ ಮಾತಾಡ್ತಾಯಿದ್ದೀನಿ. ಬೇರೆಯವ್ರ ಬಗ್ಗೆ ಯಾಕೆ? ಒಬ್ರಿಗೆ 1 ಬೆಳೆ ತೋರಿಸಿ ನಮಗೆ 4 ಬೆಳೆ ತೋರಿಸ್ತಿದ್ದೆ ತಾನೆ. ನಾನು ಕುಂಭರಾಶಿ ತಾನೆ, ನಿಮಗೆ ನಾನು 1 ಬೆಳೆ ತೋರಿಸ್ಬೋದು, ನನಗೂ 4 ಬೆಳೆ ವಾಪಸ್ ತೋರಿಸ್ತಾ ಇದ್ದಾವೆ. ಕುಂಭರಾಶಿಯರಿಗೆ ಈ ವಾರ ತುಂಬ ಜಾಗೃತಗಿರಿ. ಒಂದಲ್ಲ ಒಂದು ಸಮಸ್ಯೆಗಳು ಬರ್ತವೆ, ಒಂದಲ್ಲ ಒಂದು ಕಷ್ಟಗಳು ಬರ್ತವೆ. ಅದೇ ಥರ ಮೀನರಾಶಿಯರಿಗೆ ಈ ವಾರ ಸಿಕ್ಕಾಬಟ್ಟೆ ಸೂಪರ್ ಸಕ್ಸಸ್ಸು. ರಾಜಯೋಗದ ಮೇಲೆ ರಾಜಯೋಗ. ಮೀನರಾಶಿಯರಿಗೆ ರಾಜಯೋಗದ ಮೇಲೆ ರಾಜಯೋಗ. ಕುಂಭರಾಶಿಗೆ ಆಪೋಸಿಟ್ ಇದು. ಮೀನರಾಶಿಗೆ ಭಯಂಕರ ಲಕ್ಕು. ಮೀನರಾಶಿಯರಿಗೆ ಸುಖ ಸ್ಥಾನದಲ್ಲಿ ಗುರುಗ್ರಹ, ಗಜಕೇಶ್ ಯೋಗ. ನಿಮಗೆ ಗಜಕೇಶ್ ಯೋಗ ನಡೆದಾಗ ಯಾರಿಗೂ ನಡೆಯೋಕ್ಕಲ್ಲ. ಮೀನರಾಶಿಯರಿಗೆ ಗಜಕೇಶ್ ಯೋಗ ಈ ವಾರ ಪೂರ್ತಿ ಆನೆ ನಡೆದಿದೆ ದಾರಿ ಐರಾವತ. ಖಂಡಿತ ಕೂಡ ಅದರಲ್ಲೂ ಕೂಡ ಶುಕ್ರ 11th ಲಾರ್ಡು, ಕುಜ 11th ಲಾರ್ಡು, ಸೂರ್ಯುಡು 11th ಲಾರ್ಡು, ಬುಧ 11th ಲಾರ್ಡು. ತುಂಬ ಬ್ಯೂಟಿಫುಲ್ ನಕ್ಷತ್ರಾಧಿಪತಿ 11ನೇ ಮನೆ ನೋಡಿ. ದೇವೇಗೌಡರು ಮೀನರಾಶಿ, ಪುನರ್ಸೂಚಕ ಪೂರ್ವಭದ್ರ ನಕ್ಷತ್ರ. ಆದರೆ ನೋಡಿ ಹಾಸನದಲ್ಲಿ ಹೆಂಗೆ ಭಾಷಣ ಮಾಡ್ತಾಯಿದ್ದಾರೆ. ಖಂಡಿತ ಕೂಡ ಈ ಏಜಲ್ಲಿ ಭಾಷಣ ಮಾಡ್ತಾರೆ ಅಂದರೆ ಅದು ಅವ್ರ ಮೀನರಾಶಿ. ಆ ಒಂದು ಕದರ್, ಆ ಒಂದು ವಾಯ್ಸ್ ದೇವೇಗೌಡರದು ಖಂಡಿತ ಕೂಡ ಮೀನರಾಶಿನೇ. ನನಗೆ ಚೆನ್ನಾಗಿ ಗೊತ್ತು. ಈ ವಾರ ಮೀನರಾಶಿನೇ ನೋಡಿ. ದೇವೇಗೌಡರು ಆಚೆನೇ ಬಂದಿರಲ್ಲ, ಆದರೆ ಟೈಮ್ ಬಂತು, ಆಚೆ ಬಂದರು. ಮೀನರಾಶಿಗಿರೋ ಲಕ್ಕು, ಯೋಗನ ನಮಗೆ ಸಖತ್ ಗೊತ್ತು. ಅದ್ರ ವೈಬ್ರೇಷನ್ನು ಮೀನರಾಶಿಯವರು ಯಾರೆಲ್ಲ ರೇವತಿ ನಕ್ಷತ್ರದಲ್ಲಿ ಹುಟ್ಟಿದ್ರ, ಉತ್ತರಭದ್ರ ನಕ್ಷತ್ರದಲ್ಲಿ ಹುಟ್ಟಿದ್ರ, ಪುನರ್ವಸು ಪೂರ್ವಭದ್ರ ನಕ್ಷತ್ರದಲ್ಲಿ ಹುಟ್ಟಿರ, ನಿಮಗೆಲ್ಲರಿಗೂ ಕೂಡ ಮೀನರಾಶಿಯವರಿಗೆ ಸಕಲ ಸಂಪತ್ತು ಐಶ್ವರ್ಯನ ಕೊಟ್ಟು ಮೀನರಾಶಿಯವರಿಗೆ ತಾಂಡವಾಡ್ತಿದ್ದಾವೆ. ಒಂದಲ್ಲ ಒಂದು ಯೋಗವನ್ನು ಕೊಡ್ತಾಯಿದೆ. ಮೀನರಾಶಿಗೆ ಲಕ್ಕಿ ಮೇಲೆ ಲಕ್ಕನ್ನು ಕೊಡ್ತಾ ಇರೋದ್ರಿಂದ ಮೀನರಾಶಿಯವರಿಗೆ ಅಷ್ಟ ಐಶ್ವರ್ಯವನ್ನು ಕೊಡ್ತಾ ಇರೋದು. ಎಲ್ಲ ನವಗ್ರಹಗಳು ಕೂಡ ಕೊಡ್ತಾಯಿದೆ. ರಾಹು ಒಬ್ಬ ರಾಹು ಕೂಡ 12ನೇ ಮನೆಯಿದ್ರೆ ಯೋಗನೂ ಕೊಡ್ತಾನೆ. ಅದು 12ನೇ ಮನೆ ಅಧಿಪತಿ ಶನಿ, ಕುಂಭರಾಶಿ ಅಧಿಪತಿ ರಾಶಿಗೆ ಬಂದಾನೆ. ಅದು ಭಯಂಕರ ಲಕ್ಕು, ಭಯಂಕರ ಯೋಗ.
ಸಿಕ್ಕಾಬಟ್ಟೆ ಯೋಗ ಮೀನರಾಶಿಯರಿಗಂತೂ ಈ ಒಂದು ವಾರ ನೀವು ನಿಜವಾಗ್ಲೂ ಕೂಡ ನಿಮ್ಮ ಮನೇಲಿ ಉಳ್ಸೇವೆ ಮಾಡ್ಬೋದು. ಅಂಥ ಯೋಗ ಖುಷಿಯಿಂದ ಉಳ್ಸೇವೆ ಮಾಡ್ಬೋದು. ಅದೊಂದು ದೇವಸ್ಥಾನದೊಳಗೆ ಉಳ್ಸೇವೆ ಮಾಡಿ ತುಂಬ ಹ್ಯಾಪಿಯಾಗಿರಿ. ಮೀನರಾಶಿಯವ್ರಿಗೆ ದುಡ್ಡಿನ ಮೇಲೆ ದುಡ್ಡು ಬರ್ತಾಯಿದೆ. ಈ ದುಡ್ಡನ್ನು ಸಂಪಾದನೆ ಮಾಡಿ ಧೈರ್ಯ ಮಾಡಿ. ಈಗ ಮೀನರಾಶಿಯವರು ಈ ಒಂದು ಒಳ್ಳೆ ಪಾಸಿಟಿವ್ನ ಎಣ್ಣೆ ಅಂಗಡಿ ಅಲ್ಲಿ ಇಲ್ಲಿ ಹೋಗ್ದಲ್ಲೇ ಕಾಪಾಡ್ಕೊಳ್ಳಿ. ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡಿದ್ರೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ನವರು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರನ್ನ ಉದ್ಧಾರ ಮಾಡಲಿ ಅಂತೇಳಿ ನನ್ನ ಬ್ರಹ್ಮ ನನ್ನ ಭದ್ರಕಾಳಿನ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ.